ನನ್ನ ಬಗ್ಗೆ ಯಾಕೆ ಆ ಥರ ಮಾತಾಡಿದೆ? ಎಷ್ಟು ಧೈರ್ಯ ನಿನಗೆ ನನ್ನ ಬಗ್ಗೆ ಆ ಥರ ಮಾತಾಡೋದಕ್ಕೆ? ಅವ್ರು ಯಾರು ನನ್ನ ಬಗ್ಗೆ ಹಿಂಗೆ ಮಾತಾಡೋದಕ್ಕೆ? ಇವ್ರು ಏನಂತ ಅಂದ್ಕೊಂಡಿದ್ದಾರೆ ನನ್ನ ಬಗ್ಗೆ? ಇದೆಲ್ಲ ಪ್ರಾಬ್ಲಮ್ಸ್ ನಿಮಗೂ ಲೈಫಲ್ಲಿ ಇದೆಯಾ? ಕೇಳ್ಕೊಳ್ಳಿ. ನನಗೂ ಪ್ರತಿಯೊಬ್ಬರಿಗೂ ಇದೆಲ್ಲ ಪ್ರಾಬ್ಲಮ್ಸ್ ಲೈಫಲ್ಲಿರುತ್ತೆ. ನಾನು ಸ್ಕೂಲಲ್ಲಿದ್ದಾಗ ತುಂಬ ಹಣ ಬಂದರೆ, ತುಂಬ ಸಕ್ಸಸ್ ಬಂದುಬಿಟ್ರೆ ನೀವು ತುಂಬ ಖುಷಿಯಾಗಿರ್ತೀರ, ಬೇರೆ ನಿಮಗೆ ಏನೂ ಬೇಕಾಗಲ್ಲ ಲೈಫಲ್ಲಿ, ಏನೂ ಸ್ಟ್ರೆಸ್ ಇರಲ್ಲ ಅಂತ ನನಗೆ ಹಿರಿಯರು ಹೇಳ್ತಾಯಿದ್ರು. ಖುಷಿ ಎಲ್ಲಿದೆ ಅಂತ ಈ ನಡುವೆ ಯಾರ ಜೀವನದಲ್ಲೂ ಕಾಣಿಸ್ತಾ ಇಲ್ಲ. ಸಕ್ಸಸ್ ಬಂತು, ಮನೆ ಬಂತು, ಗಾಡಿ ಬಂತು, ಮದುವೆ ಆಯಿತು, ಮಗು ಆಯಿತು, ಬಟ್ ಖುಷಿ ಎಲ್ಲಿದೆ? ಖುಷಿಯಾಗಿದ್ದೀರಾ? ಸಮಾಧಾನವಾಗಿದ್ದೀರಾ? ಖುಷಿ ನಮ್ಮೆಲ್ಲರ ಮನಸ್ಸಲ್ಲಿ ಹುಟ್ಟಿಸ್ಕೊಳ್ಳೋ ದಿನಾಗಲೂ ನಾವು ಒಂದು ಭಾವನೆ. ನಮಗೆ ಸಂತೋಷದ, ಖುಷಿಯ ಅಭ್ಯಾಸ ಮಾಡ್ಕೊಬೇಕು. ನಾವು ಏನೇ ಆದರೂ ಖುಷಿಯಾಗಿರ್ತೀವಿ ಅಂತ ನಾವು ಒಂದು ಅಭ್ಯಾಸದಲ್ಲಿ ಬದುಕಬೇಕು. ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದರೂ ಎದುರಿಸ್ತೀವಿ, ಬಟ್ ಸ್ಟಿಲ್ ನಾವು ದೇವ್ರ ದಯೆಯಿಂದ ಬದುಕಿರೋ ತನಕ ಖುಷಿಯಾಗಿರ್ತೀವಿ ಅಂತ ನಾವು ನಮ್ಮ ಜೊತೆನೇ ಒಂದು ಡೀಲ್ ಮಾಡ್ಕೊಬೇಕು. ನನ್ನ ಈ ಅಭಿಪ್ರಾಯ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಕಾಮೆಂಟ್ಸಲ್ಲಿ ಬರೀರಿ, ಮತ್ತು ನನ್ನ ಫಾಲೋ ಮಾಡಿ. ಲವ್ ಯು ಫ್ರೆಂಡ್ಸ್. ಬಾಯ್.